ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಮಾತನಾಡ್ತೀರಪ್ಪ ಅದೆಲ್ಲೋ. ರಾಜ್ಯಸಭೆ ನಮಗಿರ್ತಕ್ಕಂಥದ್ದು ಒಂದೇ ಸ್ಥಾನ, ಒಂದೇ ಅವಕಾಶ ನಮಗಿರುವಂಥದ್ದು. ರಾಜ್ಯಸಭೆಗೆ ನಮ್ಮ ರಾಜ್ಯದ ದೃಷ್ಟಿಯಿಂದ ಯಾರನ್ನು ಕಳಿಸಿದ್ರೆ ಲಾಭ ಆಗ್ತದೆ, ಇದು ಕೇಂದ್ರದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡುವಂಥದ್ದಲ್ಲ. ನಮ್ಮ ಮುಂದೆ ಅದು ಯಾವುದೂ ಪ್ರಸ್ತಾಪ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಇದು ನಮ್ಮ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು ಅವರು ಕೂತು ತೀರ್ಮಾನ ಮಾಡ್ತಾರೆ. ನಮ್ಮದು ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ಮೊದಲನೇ ಪ್ರೆಸ್ ಮೀಟಲ್ಲಿ ಕೂಡ ಅವರು ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನನ್ನ ಪ್ರತಿಪಕ್ಷದ ವಿರೋಧ ಪಕ್ಷದರು ಶೇಕ್ ಆಗಿದ್ದಾರೆ, ಅಂದರೆ ವೈಬ್ರೇಟ್ ಆಗ್ತಿದ್ದಾರೆ ಅಂತ ಹೇಳಿ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸವಾಲುಗಳಿರಬೇಕು. ಸವಾಲುಗಳಿದ್ದಾಗ ನಾವು ಹೇಗೆ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ನಾನು ಇಷ್ಟೇ ಹೇಳ್ತೇನೆ, ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಆದರೆ ಯಾವುದೇ ಸವಾಲುಗಳು ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರ ನಮಗೆ ಶಕ್ತಿ, ನಮ್ಮ ಸಂಘಟನೆನೇ ನಮಗೆ ಶಕ್ತಿ. ಅದರ ಆಧಾರದ ಮೇಲೆ ಇದನ್ನು ಹೇಗೆ ಎದುರಿಸ್ಬೇಕು, ಹೇಗೆ ಮಣಿಸ್ಬೇಕು, ಹೇಗೆ ಪಳಗಿಸ್ಬೇಕು ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಬರೋದ್ರಿಂದಲೇ ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು, ಧನ್ಯವಾದ. ಥ್ಯಾಂಕ್ ಯು. ಮಾತನಾಡ್ತೀರಪ್ಪ ಅದೆಲ್ಲೋ. ರಾಜ್ಯಸಭೆ ನಮಗಿರ್ತಕ್ಕಂಥದ್ದು ಒಂದೇ ಸ್ಥಾನ, ಒಂದೇ ಅವಕಾಶ ನಮಗಿರುವಂಥದ್ದು. ರಾಜ್ಯಸಭೆಗೆ ನಮ್ಮ ರಾಜ್ಯದ ದೃಷ್ಟಿಯಿಂದ ಯಾರನ್ನು ಕಳಿಸಿದ್ರೆ ಲಾಭ ಆಗ್ತದೆ, ಇದು ಕೇಂದ್ರದ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾವು ತೀರ್ಮಾನ ಮಾಡುವಂಥದ್ದಲ್ಲ. ನಮ್ಮ ಮುಂದೆ ಅದು ಯಾವುದೂ ಪ್ರಸ್ತಾಪ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ರಾಜ್ಯಸಭೆಗೆ ಯಾರನ್ನು ಕಳಿಸ್ಬೇಕು ಇದು ನಮ್ಮ ಪಕ್ಷದ ವರಿಷ್ಠರು, ಪ್ರಧಾನಮಂತ್ರಿಗಳು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಮಿತ್ ಶಾಜಿಯವರು ಅವರು ಕೂತು ತೀರ್ಮಾನ ಮಾಡ್ತಾರೆ. ನಮ್ಮದು ಅದರಲ್ಲಿ ಯಾವುದೇ ಅಭಿಪ್ರಾಯ ಇಲ್ಲ. ಮೊದಲನೇ ಪ್ರೆಸ್ ಮೀಟಲ್ಲಿ ಕೂಡ ಅವರು ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ನನ್ನ ಪ್ರತಿಪಕ್ಷದ ವಿರೋಧ ಪಕ್ಷದರು ಶೇಕ್ ಆಗಿದ್ದಾರೆ, ಅಂದರೆ ವೈಬ್ರೇಟ್ ಆಗ್ತಿದ್ದಾರೆ ಅಂತ ಹೇಳಿ. ರಾಜಕಾರಣದಲ್ಲಿ ಯಾವತ್ತೂ ಕೂಡ ಸವಾಲುಗಳಿರಬೇಕು. ಸವಾಲುಗಳಿದ್ದಾಗ ನಾವು ಹೇಗೆ ನಡ್ಕೊಳ್ತೇವೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ನಾನು ಇಷ್ಟೇ ಹೇಳ್ತೇನೆ, ಮುಖ್ಯಮಂತ್ರಿಗಳಾಗಿ ಅವ್ರು ಯಾವ ರೀತಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಆದರೆ ಯಾವುದೇ ಸವಾಲುಗಳು ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಕಾರ್ಯಕರ್ತರ ನಮಗೆ ಶಕ್ತಿ, ನಮ್ಮ ಸಂಘಟನೆನೇ ನಮಗೆ ಶಕ್ತಿ. ಅದರ ಆಧಾರದ ಮೇಲೆ ಇದನ್ನು ಹೇಗೆ ಎದುರಿಸ್ಬೇಕು, ಹೇಗೆ ಮಣಿಸ್ಬೇಕು, ಹೇಗೆ ಪಳಗಿಸ್ಬೇಕು ಅದೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಬರೋದ್ರಿಂದಲೇ ಅದನ್ನು ನಾವು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.